ಒಂದು ಊರು ಮಲ್ಲಿಗೆಹಳ್ಳಿ ಅಂತ. ಅಲ್ಲಿ ಒಂದು ತೋಟ ಇತ್ತು. ಆ ತೋಟದಲ್ಲಿ ಒಂದು ಕೋಳಿ ಅದ್ರ ಮರಿಗಳ ಜೊತೆ ನೆಮ್ಮದಿಯಾಗಿತ್ತು. ಅದೇ ತೋಟದಲ್ಲಿ ಪಾರಿವಾಳ ಮತ್ತು ಗುಬ್ಬಚ್ಚಿ ಕೂಡ ಇದ್ದು. ಒಂದು ದಿನ ಕೋಳಿಗೆ ರಾಗಿ ಕಾಳು ಸಿಕ್ಕಿದ್ವು. ಹೇಗಾದರೂ ಮಾಡಿ ಇದನ್ನು ಬಿತ್ತಬೇಕು, ಚೆನ್ನಾಗಿ ಬೆಳೆ ತೆಗಿಬೇಕು ಅಂತ ಕೋಳಿ ಅಂದ್ಕೊಳ್ತು. ಗುಬ್ಬಚ್ಚಿ ಹತ್ರ ಸ್ವಲ್ಪ ಸಹಾಯ ಮಾಡ್ತೀಯಾ ಅಂತ ಕೇಳಿದರೆ, ಅದು ನನ್ನ ಕೈಲಿ ಆಗಲ್ಲ ಬಿಡು ಅಂತ ಅಂದ್ಬಿಡೋದ. ಪಾರಿವಾಳನೂ ಅಷ್ಟೇ, ನನಗೂ ಆಗಲ್ಲ ಅಂತ ಅಂದ್ಬಿಡ್ತು. ಪಾಪ ಕೋಳಿ ಬೇಜಾರು ಮಾಡಿಕೊಳ್ಳದೆ ತನ್ನ ಮರಿಗಳನ್ನು ಕರ್ಕೊಂಡು ಹೋಗಿ ತಾನೇ ರಾಗಿನ ಬಿತ್ತಿತು. ದಿನಗಳು ಕಳೆದು ರಾಗಿ ಚೆನ್ನಾಗಿ ಬೆಳೆದು ತೆನೆ ಬಂತು. ಆಗಲೂ ಕೂಡ ಅವೆರಡರ ಹತ್ರ ಸಹಾಯ ಕೇಳಿತು. ಆದರೂ ಅವೆರಡು ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿಬಿಟ್ವು. ಕೋಳಿ ಸುಮ್ಮನಾಗದೆ ತನ್ನ ಮರಿಗಳ ಸಹಾಯದಿಂದ ರಾಗಿನ ಕೊಯ್ದು ಜೋಪಾನ ಮಾಡ್ತು. ಕೆಲ ದಿನ ನಂತರ ಗುಬ್ಬಚ್ಚಿ ಮತ್ತು ಪಾರಿವಾಳಕ್ಕೆ ವಿಪರೀತ ಹಸಿವಾಯಿತು. ಕೋಳಿ ಹತ್ರ ಬಂದು, ಅಕ್ಕ ಹೊಟ್ಟೆ ಹಸಿತಿದೆ, ಸ್ವಲ್ಪ ರಾಗಿ ಕೊಡ್ತೀಯಾ ತಿನ್ನೋದಕ್ಕೆ ಅಂತ ಕೇಳಿದ್ವು. ಆಗ ಕೋಳಿ, ಕೆಲಸ ಮಾಡೋ ಟೈಮಲ್ಲಿ ಯಾರೂ ಬರಲಿಲ್ಲ, ಈಗ ಯಾಕೆ ಬಂದಿರಿ ಅಂತ ಕೇಳ್ತು. ಅವೆರಡಕ್ಕೂ ತಮ್ಮ ತಪ್ಪಿನ ಅರಿವಾಯಿತು. ನಾಚಿಕೆಯಿಂದ ತಲೆ ತಗ್ಗಿಸ್ಬಿಟ್ಟು ಕೋಳಿಗೆ ಪಾಪ ಅನ್ನಿಸ್ಬಿಡ್ತು. ಕೊನೆಗೆ ಅವೆರಡಕ್ಕೂ ರಾಗಿನ ಕೊಟ್ಟು ಹೆಲ್ಪ್ ಮಾಡ್ತು.